ಗ್ಯಾಸ್ ಟ್ರಬಲ್ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಟೆನ್ಷನ್ ಶುರುವಾಗ್ತಾ ಇದೆ. ಯಾಕಂದ್ರೆ ಈ ಸದ್ಯದ ಮಟ್ಟಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ, ಅಭಾವ ಕೂಡ ಉಂಟಾಗಿಲ್ಲ. ಕಚ್ಚಾ ತೈಲ ಸಪ್ಲೈ ಆಗದೆ ತೈಲ ಬೆಲೆ ಏರಿಕೆ ಕೂಡ ಆಗಬಹುದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ ಆಗಲಿದೆ ಕೆಲವೇ ದಿನಗಳಲ್ಲಿ. ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷ ಬಾಲಾಜಿ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಾಲಾಜಿ ರಾವ್. ಇವತ್ತಲ್ಲ ನಾಳೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಕಾಣಬಹುದು. ಈಗ ಸದ್ಯಕ್ಕೆ ಅಭಾವ ಇರೋದಿಲ್ಲ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪ್ರೈಸ್ ಹೈಕ್ ಆಗೇ ಆಗತ್ತೆ ಅಂತ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗ ಇಂಡಿಯಾದಲ್ಲಿ ದಿನಬಳಕೆ ವಸ್ತುಗಳ ಮೇಲೆ ಮಾತ್ರ ಅಲ್ಲ, ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆಯಾ? ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಪೆಟ್ರೋಲ್ ಡೀಸೆಲ್ ಬಂಕ್ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಬಾಲಾಜರಾವ್ ಅವರಿದ್ದಾರೆ. ಸರ್, ದಿನಬಳಕೆ ವಸ್ತುಗಳಂತೂ ಏರಿಕೆ ಆಗ್ತಾ ಇದೆ, ಯುದ್ಧದ ಎಫೆಕ್ಟ್. ಈಗ ನಿಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆಯಾ ಇದೇ ರೀತಿ ಯುದ್ಧ ಮುಂದುವರೆದ್ರೆ? ಇದೇ ರೀತಿ ಯುದ್ಧ ಮುಂದೆ ಹೊರದಿದೆ 100% ನಮ್ದು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಯಾಕೆ ಅಂದರೆ ನಾವು ಹೊರದೇಶಗಳಿಂದ ನಾವು ಪ್ರಾಡಕ್ಟ್ ಕ್ರೂಡ್ ಆಯಿಲ್ ತಗೊತೀವಿ. ಆ ಕ್ರೂಡ್ ಆಯಿಲು ಅವರು ನಮಗೆ ಸರಫರಾಜಲ್ಲಿ ಏನಾರ ವ್ಯತ್ಯಯ ಆಗಿದ್ರೆ 100% ಜಾಸ್ತಿ ಆಗೇ ಆಗುತ್ತೆ. ಸಿಚುವೇಶನ್ ಹೇಗಿದೆ ಸರ್ ಈಗ ಸಿಚುವೇಶನ್ನು ನಮ್ಮ ಮಿನಿಸ್ಟ್ರಿ ಹೇಳಿರೋ ಪ್ರಕಾರ ಒಂದು 50-60 ದಿವಸ ಪ್ರಾಡಕ್ಟ್ ಇದೆ ಅಂತ ಅವ್ರು ಹೇಳ್ತಾರೋ. ಬಟ್ ಅದರಿಂದ ಈಗ ನಿಮಗೆ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀರಾ, ಗ್ಯಾಸ್ದು ಭಾಳ ಅಭಾವ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ನಿನ್ನೆ ನಮ್ಮ ಸ್ನೇಹಿತರಾದ ಪಿ ಸಿ ರಾವ್ ಅವರು ಹೇಳ್ತಾ ಇದ್ರು ಹೋಟೆಲ್ಗಳು ಬಂದ್ ಮಾಡ್ತೀವಿ ಅಂತ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಬಟ್ ಪೆಟ್ರೋಲು ಡೀಸೆಲ್ ವರ್ಗು ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ವ್ಯತ್ಯಯ ಆಗ್ತಾ ಇಲ್ಲ. ಬಟ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಒಂದು ಲೆಟರ್ ಬಂದಿದೆಯಲ್ಲ ಸರ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ. ಏನ್ ಸರ್ ಅದು? ಆ ಡಿಸ್ಟ್ರಿಬ್ಯೂಟರ್ಸ್ ಏನಂದ್ರೆ ಈ ಆಯಿಲ್ ಹೊರೈಕೆ ಮಾಡ್ತಾರಲ್ವಾ, ಇಂಜನ್ ಆಯಿಲು, 2T ಆಯಿಲು, 4T ಆಯಿಲು ಇಂಥದೆಲ್ಲ, ಇದರಲ್ಲಿ ದರಗಳ ವ್ಯತ್ಯಾಸ ಆಗುತ್ತೆ ಅಂತ ಬಂದಿದೆ. ಪೆಟ್ರೋಲು ಡೀಸೆಲ್ಗಳಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ಇಲ್ಲಿವರೆಗೂ ಏನು ಬಂದಿಲ್ಲ. ಇದೇ ರೀತಿ ಯುದ್ಧ ಮುಂದೆ ಹೊರದ್ರೆ 100% ಆಗೋ ಚಾನ್ಸಸ್ ಇದೆ ಮುಂದೆ. ಎಷ್ಟು ಜಾಸ್ತಿ ಆಗ್ಬೋದು ಸರ್ ಈ ಸಿಚುವೇಶನ್? ಬ್ರೆಂಟ್ ದರ ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ಮೊನ್ನೆ ನೋಡಿ, 2 ಡೇಸ್ ಬ್ಯಾಕ್ 115 ರೂಪಾಯಿ ಕೊಟ್ಟೋಗಿತ್ತು, ತಿರ್ಗಾ ಈಗ 85 ರೂಪಾಯಿಗೆ ಬಂದಿದೆ. ಈಗ ಏನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡಾಲರ್ ಪ್ರಭಾವ ಯಾವ ರೀತಿಯಲ್ಲಿ ಇರುತ್ತೆ ಆ ರೀತಿಯಲ್ಲಿ ಜಾಸ್ತಿ ಮಾಡೋಕ್ಕೂ ಸಾಧ್ಯತೆಗಳಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಬೆಲೆ ಅಂತೂ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇದರ ಎಫೆಕ್ಟ್ ಪೆಟ್ರೋಲ್ ಡೀಸೆಲ್ ಮೇಲೆ ಬರಲ್ವಾ ಸರ್ ಇದು? 100% ಬರುತ್ತೆ. ಈಗ ರೂಪಾಯಿ ಕುಸಿದಾಗಿ ಡಾಲರ್ ಬೆಲೆ ಜಾಸ್ತಿ ಆಗಿದ್ರೆ ನಮಗೆ ಬರಬೇಕಾಗಿರೋ ದಾಸ್ತಾನು ನಮಗೆ ಬಂದಿಲ್ಲ ಅಂದರೆ 100% ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಬಟ್ ಈಗ ಚಾನ್ಸಸ್ ಇಲ್ಲ ಸರ್. ಇದೇ ಸಿಚುವೇಶನ್ ಒಂದು ತಿಂಗಳು ಅಥವಾ 15 ದಿನ ಏನಾದರೂ ಮುಂದುವರೆದ್ರೆ ಜಾಸ್ತಿ ಎಷ್ಟಾಗ್ಬೋದು ಸರ್? ಈಗ ನನ್ನ ಲೆಕ್ಕಾಚಾರ ಪ್ರಕಾರ 10-15 ದಿವಸಕ್ಕೆ ಎಷ್ಟು ಹೊರೈಕೆ ಆಗುತ್ತೋ ಅಷ್ಟು ನಮ್ಮ ಹತ್ರ ದಾಸ್ತಾನು ಇದೆ. ಬಟ್ ಪೆಟ್ರೋಲು ಡೀಸೆಲ್ಲು ಇಂಟರ್ಲಿಂಕ್ಡ್ ವಿತ್ ಆಲ್ ದ ಎಸೆನ್ಷಿಯಲ್ ಕಮೋಡಿಟೀಸ್. ಈಗ ಡೀಸೆಲ್ ಬೆಲೆ ಜಾಸ್ತಿ ಆಗಿಬಿಟ್ಟಿದ್ರೆ ಅದು ಲಿಂಕ್ಡ್ ಆಗಿ ಎಲ್ಲಾನು ನಾವು ನಿತ್ಯಾವಸರ ನಾವು ಸರಕುಗಳು ಏನು ತಗೊತೀವೋ ಅದರ ಮೇಲೆ ಭಾಳ ಪ್ರಭಾವ ಬೀಳೋ ಚಾನ್ಸಸ್ ಇದೆ. ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಏನಾದರೂ ಮನವಿ ಮಾಡ್ಕೊಳ್ತೀರಾ? ನಾನು ಕೇಂದ್ರ ಸರ್ಕಾರಕ್ಕೆ ಈ ಮೂಲ ಏನು ಹೇಳ್ಕೊತೀನಿ ಅಂದರೆ ಇದೇ ರೀತಿಯಲ್ಲಿ ರೇಟ್ಸ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಪೆಟ್ರೋಲ್ ಡೀಸೆಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷ ಅಂತ ಬಾಲಾಜಿರಾವ್ ಅವರ ಮಾತು. ಶರಣು ಹಂಪಿ, ನ್ಯೂಸ್ 18. ಕೇಂದ್ರದಿಂದ ಗ್ಯಾಸ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ದೇಶದಲ್ಲಿ ಹೋಟೆಲ್ ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ. ಸೀಮೆ ಎಣ್ಣೆ, ಎಲೆಕ್ಟ್ರಿಕ್ ಸ್ಟವ್ ಹುಡುಕುವಂತಹ ಕಾಲ ಈಗ ಬಂದ್ಬಿಟ್ಟಿದೆ. ಬಿಜೆಪಿಯ ಎಂಪಿಗಳು ಈ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಕೆಸರಚಾಟಗಳು, ವಾಗ್ವಾದಗಳು, ಹೇಳಿಕೆಗಳು ಈ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ. ಕೇಂದ್ರ ಸರ್ಕಾರ ಆಕ್ಷನ್ ತೆಗೆದುಕೊಳ್ಬೇಕಿತ್ತು. ನಮ್ಮ ಎಂಪಿಗಳು ಏನು ಮಾಡ್ತಾ ಇದ್ದಾರೆ? ಎಂಪಿಗಳಲ್ಲಿ ಯಾಕೆ ಮಧ್ಯಪ್ರವೇಶ ಮಾಡ್ತಿಲ್ಲ? ಕೇಂದ್ರ ಸರ್ಕಾರದ ಬಳಿ ಮನವಿಯನ್ನು ಯಾಕೆ ಮಾಡ್ತಿಲ್ಲ ಅಂತ ಹೇಳ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೇ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ.
ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ, ಎಲ್ಲ ಮಾತಾಡ್ತೀನಿ.